ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಯಶವಂತಪುರ ಜಂಕ್ಷನಲ್ಲಿ. ತಮಿಳಿನಲ್ಲಿ ನೋಡಿರ್ತೀರ, ನಾನು ಇಲ್ಲಿಂದ ನಮ್ಮ ಊರಿಗೆ ಪ್ರಯಾಣ ಮಾಡ್ತಿದ್ದೀನಿ. ಹೊಸಪೇಟೆ ಪ್ಯಾಸೆಂಜರಲ್ಲಿ 56519 ಟ್ರೈನ್ ನಂಬರ್ ಬಂದುಬಿಟ್ಟು. ಟ್ರೈನ್ ಬಗ್ಗೆ ಮಾತಾಡ್ಬೇಕಂದ್ರೆ ರೇಕ್ ಶೇರ್ಸು ತುಂಬ ಇದೆ ಗುರು. ರೀಸೆಂಟಾಗಿ ಅಂದರೆ ಲಾಸ್ಟ್ ಇಯರು ಸಿನ್ನೂರಿಗೆ ರೇಕ್ ಶೇರ್ ಕೊಟ್ಟಿದ್ದಾರೆ ಈ ಟ್ರೈನ್ನ. ಸಿನ್ನೂರಿಂದ ಹುಬ್ಳಿಗೂ ಕೊಟ್ಟಿದ್ದಾರೆ ಪ್ಯಾಸೆಂಜರ್ ಟ್ರೈನಾಗಿ ರೇಕ್ ಶೇರ್ನ. ಮುಂಚೆ ಹೆಂಗಿತ್ತಂದರೆ ಬೆಂಗಳೂರಿಂದ ಹೊಸಪೇಟೆ, ಹೊಸಪೇಟೆಯಿಂದ ಹರಿಹರದಿಂದ ಹೊಸಪೇಟೆಯಿಂದ ಬೆಂಗಳೂರು, ಇಷ್ಟೇ ರೇಕ್ ಶೇರ್ ಇದ್ದಿದ್ದು. ಈಗ ಎಕ್ಸ್ಟ್ರಾ ಮಾಡಿದ್ದಾರೆ, ಆಮೇಲೆ ಹೇಳ್ತೀನಿ. ನಮ್ಮ ಟ್ರೈನ್ ಬಂತು ನೋಡಿ, ಡೀಸೆಲ್ ಲೋಕೋ WDP 4D ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಈ ಟ್ರೈನು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಹೊರಟು 5 ಗಂಟೆ 10 ನಿಮಿಷಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬರುತ್ತೆ. ಬೆಳಗ್ಗೆ ತುಂಬ ಜನ ಇದ್ದಾರೆ ಗುರು, ಪ್ಯಾಸೆಂಜರ್ಸು ಬೋರ್ಡ್ ಮಾಡೋರು. ಆ ಕಡೆ ಬಿಜಾಪುರ ಅಂದರೆ ವಿಜಯಪುರ ಟು ಯಶವಂತಪುರ ಟ್ರೈನು ಅರೈವಲ್ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಅರೈವಲ್ ಆಗಿ ಡಿಪಾರ್ಚರ್ ಆಗಿದೆ ಯಶವಂತಪುರ ಜಂಕ್ಷನಿಂದ. ಈಗ ನಮ್ಮ ಟ್ರೈನ್ ಹೆಂಗೆ ರೇಕ್ ಶೇರ್ ಆಗುತ್ತಂದರೆ, ಇಲ್ಲಿಂದ ಹೊಸಪೇಟೆಗೆ ಹೋಗುತ್ತೆ, ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುತ್ತೆ, ಹರಿಹರದಿಂದ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಸಿನ್ನೂರು ಆಗಿ ಸಿನ್ನೂರಿಗೆ ಹೋಗಿ ಸಿನ್ನೂರಿಂದ ಹುಬ್ಳಿ ಪ್ಯಾಸೆಂಜರ್ ಆಗಿ ಹುಬ್ಳಿಯಲ್ಲಿ ಹಾಲ್ಟ್ ಆಗುತ್ತೆ. ಮತ್ತು ಹುಬ್ಳಿಯಿಂದ ಬೆಳಿಗ್ಗೆ ಸಿನ್ನೂರಿಗೆ ಹೋಗಿ ಸಿನ್ನೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುತ್ತೆ. ಈ ಥರ ರೇಕ್ ಶೇರ್ ಇದೆ ಈ ಟ್ರೈನ್ಗೆ. ಬಟ್ಟು ರೇಕ್ ಶೇರು ಸಿನ್ನೂರಿಗೆ ಕೊಟ್ಟಾಗಿಂದ ಟ್ರೈನ್ ವರಷ್ಟಾಗಿದೆ ಗುರು, ಇದು ಮಾತ್ರ ನಾನು ಹೇಳ್ತೀನಿ. ಯಾಕಂದರೆ ಮುಂಚೆ ಬರೀ ಹರಿಹರಕ್ಕಿದ್ದಾಗ ಒಂದು ಸ್ವಲ್ಪ ನೀಟಾಗಾದ್ರೂ ಇರೋದು, ಈಗ ನೀಟ್ನೆಸ್ ಅನ್ನೋದು ಈ ಟ್ರೈನಲ್ಲಿ ಇಲ್ಲ ಗುರು. ಈ ಎ ಕ್ಯಾಬಿನಲ್ಲಿ ಯಶವಂತಪುರ ಔಟರು ಹಂಪಿ ಎಕ್ಸ್ಪ್ರೆಸ್, ಹುಬ್ಳಿಯಿಂದ ಮೈಸೂರು ಜಂಕ್ಷನ್ಗೆ ಹೋಗೋ ಹಂಪಿ ಎಕ್ಸ್ಪ್ರೆಸ್ಸು ಅದು ಒಳಗಡೆ ಹೋಗ್ತಿದೆ, ನಾವು ಹೊರಗಡೆ ಹೋಗ್ತಿದ್ದೀವಿ ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಈ ಟ್ರೈನ್ನ ನಾನು ಮೈಸೂರಿಂದ ಬಳ್ಳಾರಿಗೆ ಒಂದು ಸರಿ ಮಾಡಿದ್ದೀನಿ, ಬೆಂಗಳೂರಿಂದ ಬಳ್ಳಾರಿಗೆ ಒಂದು ಸರಿ ಮಾಡಿದ್ದೀನಿ. ಸೊ 2 ವೀಡಿಯೋನೂ ಓಡಿಲ್ಲ, ಅದಕ್ಕೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಹಂಪಿ ಎಕ್ಸ್ಪ್ರೆಸ್ನ, ಮುಂದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಇನ್ನೊಂದು ಟ್ರೈನು ವೆಯ್ಟ್ ಮಾಡ್ತಿದೆ ಯಶವಂತಪುರ ಜಂಕ್ಷನ್ ಒಳಗೆ ಹೋಗೋಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಆ ಟ್ರೈನು ಕರ್ನಾಟಕ ಸಂಪರ್ಕ್ ಕ್ರಾಂತಿ ಹಜರತ್ ನಿಜಾಮುದ್ದೀನಿಂದ ಯಶವಂತಪುರಕ್ಕೆ ಬರೋ KSK ವಯಾ ಬಳ್ಳಾರಿ ಕಾಚಿಗೂಡ ವೆಯ್ಟ್ ಮಾಡ್ತಿದೆ ನಮ್ಮ ಟ್ರೈನು ಹೋಗೋಕ್ಕೆ. ಇದು ಹಂಪಿ ಎಕ್ಸ್ಪ್ರೆಸ್ ಹೋದ್ಮೇಲೆ ಅದು ಒಳಗಡೆ ಹೋಗುತ್ತೆ. ತುಂಬ ಕ್ರಾಸಿಂಗ್ಸ್ ಇದೆ, ಜಿಂಗ್ ಆಗ್ತವೆ. ನಂತರ ಅದ್ರ ಜೊತೆಗೆ ಇದು 2 ಓವರ್ಟೇಕ್ ಇದೆ ಟ್ರೈನ್ಸು. ಕರ್ನಾಟಕ ಸಂಪರ್ಕ್ ಕ್ರಾಂತಿ ಫ್ರೆಂಡ್ಸ್, ನಮ್ಮ ಟ್ರೈನು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಮೆಜೆಸ್ಟಿಕ್ಕಿಂದ ಹೊರಟು ಬೆಳಿಗ್ಗೆ 10 ಗಂಟೆ 48 ನಿಮಿಷಕ್ಕೆ ಚಿತ್ರದುರ್ಗ ಹೋಗುತ್ತೆ, 11 ಗಂಟೆ 24 ನಿಮಿಷಕ್ಕೆ ಚಳ್ಳಕೆರೆ, 12 ಗಂಟೆ 29 ನಿಮಿಷಕ್ಕೆ ಮೊಳಕಾಲ್ಮೂರು, 1 ಗಂಟೆಗೆ ರಾಯದುರ್ಗ, 2 ಗಂಟೆ 3 ನಿಮಿಷಕ್ಕೆ ಬಳ್ಳಾರಿ ಕಂಟೋನ್ಮೆಂಟು, 2 ಗಂಟೆ 38 ನಿಮಿಷಕ್ಕೆ ತೋರಣಗಲ್ಲು, 4 ಗಂಟೆ 25 ನಿಮಿಷಕ್ಕೆ ಹೊಸಪೇಟೆ ಜಂಕ್ಷನ್ಗೆ ಹೋಗಿ ಸೇರುತ್ತೆ ಈ ಟ್ರೈನು. ನಮ್ಮ ಟ್ರೈನ್ ಈಗ ಚಿಕ್ಕಬಾಣಾವರ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ತುಮಕೂರಿಂದ KSR ಬೆಂಗಳೂರಿಗೆ ಹೋಗೋ ಮೆಮು ಟ್ರೈನ್ ಬರಬೇಕು. 5 ಗಂಟೆ 24 ನಿಮಿಷ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ಚಿಕ್ಕಬಾಣಾವರ ಜಂಕ್ಷನ್. 2ರಲ್ಲಿ ಯಾವುದೋ ರೇಕ್ ನಿಲ್ಲಿಸಿದ್ದಾರೆ, ಎಂಟಿ ರೇಕು. ಮೆಮು ಟ್ರೈನ್ ಬಂತು ನೋಡಿ, ತುಮಕೂರಿಂದ KSR ಬೆಂಗಳೂರಿಗೆ ಹೋಗೋ ಮೆಮು ಟ್ರೈನ್. ಮೂರು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಚಿಕ್ಕಬಾಣಾವರ ಜಂಕ್ಷನಿಂದ ಹೊರಟಿದೆ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡಿ ತಿಳಿಸಿ.
ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಜೊತೆ ಜಿಂಗ್ ಆಗ್ತಿದೆ ನಮ್ಮ ಟ್ರೈನು. ಸಾಂಗ್ಲಿ ಟು KSR ಬೆಂಗಳೂರು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗೊಲ್ಲಹಳ್ಳಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಯಾವುದೋ ಟ್ರೈನ್ನ ಇಲ್ಲಿ ಹಾಲ್ಟ್ ಮಾಡಿದ್ದಾರೆ. ಯಾವ ಟ್ರೈನ್ ಅಂತ ನೋಡೋಣ, ಟ್ರೈ ಮಾಡೋಣ. ಇಲ್ಲ, ಆಗಲ್ಲ. ಹುಬ್ಬಳ್ಳಿ KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜಿಂಗ್ ಆಗ್ತಿದೆ. ಫ್ರೆಂಡ್ಸ್, ಸೂರ್ಯೋದಯ ಆಗ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳ್ಬಿಟ್ಟು. ಸನ್ರೈಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಿರೇಹಳ್ಳಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬಂಡ್ರಾಪುರ ಟು ಮೈಸೂರು ಜಂಕ್ಷನ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಜೊತೆ ಜಿಂಗ್ ಆಗ್ತಿದೆ. ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಬೆಳಗಾವಿ KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತುಮಕೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ತುಮಕೂರು KSR ಬೆಂಗಳೂರು ಮೆಮು ಟ್ರೈನ್ ನಿಂತಿದೆ. ತುಮಕೂರು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 3. ಸಮಯ 6:20 ಆಗಿದೆ. ಸುಮಾರು 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ತುಮಕೂರು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಫ್ರೆಂಡ್ಸ್, ಆ ಕಡೆ 3ನೇ ಲೈನ್ ಏನು ನೋಡ್ತಿದ್ದೀರಾ, ಅದು ತುಮಕೂರಿಂದ ಜಂಕ್ಷನ್ ಲೈನ್. ಅದು ಟುವರ್ಡ್ಸ್ ಊರುಕೆರೆಯಿಂದ 2 ಲೈನ್ ಡೈವರ್ಟ್ ಆಗುತ್ತೆ. ಒಂದು ರಾಯದುರ್ಗ ಕಡೆಗೆ, ಇನ್ನೊಂದು ಚಿತ್ರದುರ್ಗ ಕಡೆಗೆ. ಇದೇ ನೋಡಿ ಜಂಕ್ಷನ್ ಲೈನು ತುಮಕೂರು ರೈಲ್ವೆ ಸ್ಟೇಷನ್ಗೆ. ಮಾಡೋಣ ಆದಷ್ಟು ಬೇಗ ಊರುಕೆರೆ ರೈಲ್ವೆ ಸ್ಟೇಷನ್ ವಿಡಿಯೋ ಮಾಡೋಣ. ಊರುಕೆರೆ, ತಿಮ್ಮರಾಜನಹಳ್ಳಿ, ಶಿರಾ. ಈಗ ಬಿಸಿಲಲ್ವಾ, ಬೈಕ್ ರೈಡ್ ಮಾಡೋಕ್ಕಾಗಲ್ಲ. ಸೊ ಮಾನ್ಸೂನಲ್ಲಿ ಮಾಡೋಣ. ಸಿಂಧನೂರು ಯಶವಂತಪುರ ಎಕ್ಸ್ಪ್ರೆಸ್ ವಯಾ ಚಿತ್ರದುರ್ಗ ಬರೋದು. ತುಂಬ ಸ್ಲೋ ಆಗಿ ಬರ್ತಿದೆ ಗುರು, ಏನೋ ವರ್ಕ್ ನಡೀತಿರಂಗಿದೆ. ಸಿಂಧನೂರು ಯಶವಂತಪುರ.
ನೋಡಿ ಇದೇ ವರ್ಕ್ ಅನಿಸುತ್ತೆ, ಅದಕ್ಕೆ ತುಂಬ ಸ್ಲೋ ಆಗಿ ಹೋಗ್ತಿದ್ದಾವೆ ಟ್ರೈನ್ಸ್ ಇಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಮ್ಮಸಂದ್ರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲೇ ಸುಮಾರು 10ರಿಂದ 15 ನಿಮಿಷ ನಿಲ್ಲಿಸುತ್ತೆ ನಮ್ಮ ಟ್ರೈನು. ಯಾಕಂದರೆ ಇಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸು KSR ಬೆಂಗಳೂರು ಟು ಧಾರವಾಡಕ್ಕೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಓವರ್ಟೇಕ್ ಮಾಡುತ್ತೆ ನಮ್ಮ ಟ್ರೈನ್ನ ಅಮ್ಮಸಂದ್ರ ರೈಲ್ವೆ ಸ್ಟೇಷನಲ್ಲಿ. ಟೋಟಲ್ಲು 3 ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ಅಮ್ಮಸಂದ್ರ ರೈಲ್ವೆ ಸ್ಟೇಷನ್ಗೆ. ಸಾರಿ, 2 ಅನಿಸುತ್ತೆ. ಬಂದು ನೋಡಿ, KSR ಬೆಂಗಳೂರಿಂದ ಧಾರವಾಡಕ್ಕೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಓವರ್ಟೇಕಿಂಗ್. ಸುಮಾರು 20 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಅಮ್ಮಸಂದ್ರ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಇನ್ನೊಂದು ಜನಶತಾಬ್ದಿ KSR ಬೆಂಗಳೂರು ಟು ಹುಬ್ಬಳ್ಳಿ ಜನಶತಾಬ್ದಿನೂ ಓವರ್ಟೇಕ್ ಆಗುತ್ತೆ. ನೋಡೋಣ ಎಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು. ಶಿವಮೊಗ್ಗ KSR ಬೆಂಗಳೂರು ಜನಶತಾಬ್ದಿ ಜಿಂಗಾಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 4ಕ್ಕೆ ಬರ್ತಿದೆ ನೋಡಿ. KSR ಬೆಂಗಳೂರಿಂದ ಹುಬ್ಳಿಗೆ ಹೋಗೋ ಜನಶತಾಬ್ದಿ ಎಕ್ಸ್ಪ್ರೆಸ್ಸು ಇಲ್ಲಿ ಓವರ್ಟೇಕ್ ಆಗುತ್ತೆ ನಮ್ಮ ಟ್ರೈನ್ಗೆ. ಅರಸೀಕೆರೆ ಸಿಟಿ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಅರಸೀಕೆರೆ ಔಟರ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅರಸೀಕೆರೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ. ಅರಸೀಕೆರೆ ಜಂಕ್ಷನ್. ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಎಂಟ್ರಿ ಆಗಿದೆ. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಅರಸೀಕೆರೆ ಜಂಕ್ಷನಿಂದ ಹೊರಟಿದೆ. ಯಾಕೋ ಟ್ರ್ಯಾಕು ಮೇಂಟೆನೆನ್ಸ್ ವರ್ಕ್ ಏನೋ ನಡೀತಿದೆ.
ನೋಡಿ ಇಲ್ಲಿ ಪೂರ್ತಿ ಒಂದು ಲೈನ್ ಪೂರ್ತಿ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾವ ಟ್ರೈನು ಬರ್ತಿಲ್ಲ. ಸೊ ತುಂಬ ಅಂದರೆ ತುಂಬ ಸ್ಲೋ ಆಗಿ ಹೋಗ್ತಿದೆ ಟ್ರೈನು. ತಾಳ್ಗುಪ್ಪ ಟು KSR ಬೆಂಗಳೂರು ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಬಳೆಕೆರೆ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಡೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ. ಇಲ್ಲಿ ತುಂಬ ಜನ ಹೇಳಿದ್ರು ಗುರು ಕಡೂರು ರೈಲ್ವೆ ಸ್ಟೇಷನಲ್ಲಿ. ಸುಮಾರು 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಕಡೂರು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೀರೂರು ಜಂಕ್ಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಶಿವನಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಚಾರ್ಜಿಂಗ್ ಇರಲಿಲ್ಲ, ಚಾರ್ಜಿಂಗ್ ಹಾಕಿದ್ದೆ, ಅದಕ್ಕೆ ಬೀರೂರು ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಒಂದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಶಿವನಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜಿಂಗಾಗ್ತಿದೆ, ಧಾರವಾಡ ಟು KSR ಬೆಂಗಳೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ. ತುಂಬ ಜನ ಕಾಮೆಂಟ್ ಮಾಡ್ತಿದ್ರಿ ನಮ್ಮ ಹೊಸದುರ್ಗ ತೋರಿಸ್ತಿಲ್ಲ ಅಂತ. ತೋರಿಸ್ತಿದ್ದೀನಿ ನೋಡಿ. ನೀವು ಆವಾಗ ಕಾಮೆಂಟ್ ಮಾಡಿದಾಗಿಂದ ನೆಕ್ಸ್ಟ್ ಈ ರೂಟಲ್ಲಿ ಮಾಡಿದಾಗೆಲ್ಲ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ ತೋರಿಸಿದ್ದೀನಿ. ಆದಷ್ಟು ಬೇಗ ಹೊಸದುರ್ಗದಿಂದ ಯಾವ್ದಾದ್ರು ಒಂದು ಜರ್ನಿ ತರ್ತೀನಿ. ಇಲ್ಲ ಹೊಸದುರ್ಗಕ್ಕೆ ಬರೋದಾಗಿರ್ಬೋದು, ಇಲ್ಲ ಹೊಸದುರ್ಗದಿಂದ ಹೊರಡೋದಾಗಿರ್ಬೋದು. ಆದಷ್ಟು ಬೇಗ ನಮ್ಮ ಹೊಸದುರ್ಗದಿಂದ ಒಂದು ಜರ್ನಿ ತರ್ತೀನಿ. ಒಂದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಹೊಸದುರ್ಗದಿಂದ ಹೊರಟಿದೆ. ಬೆಳಗಾವಿ KSR ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಜಿಂಗ್ ಆಗ್ತಿದೆ. ಇದೇನು ಗುರು, ಸ್ಯಾಫ್ರನ್ ಕಲರಿಂದ ವೈಟ್ ಕಲರ್ ಆಗಿಬಿಟ್ಟಿದೆ ಟ್ರೈನು. ಸ್ಯಾಫ್ರನ್ ಕಲರ್ ಇತ್ತು ಆವಾಗ ಚೆನ್ನಾಗಿತ್ತು, ವೈಟ್ ಕಲರ್ ಆಗಿದೆ.
ನಮ್ಮ ಟ್ರೈನ್ ಈಗ ಹೊಳಲ್ಕೆರೆ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಶಿವಮೊಗ್ಗ ರೋಡ್. ಹೊಳಲ್ಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಹೊಸದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಐ ಆಮ್ ಫ್ರಮ್ ಹೊಸದುರ್ಗ ಅಂತ ಕಾಮೆಂಟ್ ಮಾಡಿ. ಐ ಆಮ್ ಫ್ರಮ್ ಹೊಳಲ್ಕೆರೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಹಾಕಿ ಮರಿಬೇಡಿ. ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡೋದು. ನಮ್ಮ ಟ್ರೈನ್ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹೊಳಲ್ಕೆರೆ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಗೂಡ್ಸ್ ಇದೆ ಗುರು. ವ್ಯಾಕ್ 12 ಅನಿಸುತ್ತೆ, ವ್ಯಾಕ್ 12B ಲೋಕೋ, ಪವರ್ಫುಲ್ ಲೋಕೋ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್, ಚಿಕ್ಕಜಾಜೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ವ್ಯಾಗ್ 9HC ಲೋಕೋಗಳು ನಿಂತಿದ್ದಾವೆ. ವೆಲ್ಕಮ್ ಟು ನಮ್ಮ ಚಿಕ್ಕಜಾಜೂರು ಜಂಕ್ಷನ್. ಸದ್ಯಕ್ಕೆ ಚಿತ್ರದುರ್ಗದಾಗಿರುವ ಒನ್ ಆ್ಯಂಡ್ ಓನ್ಲಿ ದೊಡ್ಡ ಜಂಕ್ಷನ್ನು, ಅತಿ ಹೆಚ್ಚು ರೈಲುಗಳು ನಿಲ್ಲುವ ರೈಲ್ವೆ ಸ್ಟೇಷನ್ ಅಂದರೆ ನಮ್ಮ ಚಿಕ್ಕಜಾಜೂರು ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಇದೆ. ಸೊ ಚಿತ್ರದುರ್ಗಕ್ಕೆ ಇದೊಂದೇ ಜಂಕ್ಷನ್ನು. ನೀವು ಆ ಕಡೆ ನಾರ್ತ್ಗೆ ಹೋಗ್ಬೇಕಂದ್ರೂ ಇದೇ ಜಂಕ್ಷನ್, ಸೌತಿಗೆ ಬರ್ಬೇಕಂದ್ರೂ ಇದೇ ಜಂಕ್ಷನ್. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಚಿಕ್ಕಜಾಜೂರು ಜಂಕ್ಷನ್. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಚಿಕ್ಕಜಾಜೂರು ಜಂಕ್ಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅಮೃತಪುರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಮೃತಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಿದೆ. ವೆಲ್ಕಮ್ ಟು ನಮ್ಮ ಚಿತ್ರದುರ್ಗ ಕೋಟೆನಾಡು. ಮೊನ್ನೆ ಚಿತ್ರದುರ್ಗ ಟು ಮೈಸೂರು ವಿಡಿಯೋ ಹಾಕಿದಾಗ ಅದರಲ್ಲಿ ಕೋಟೆನಾಡು ಒಂದಿದ್ದೆ. ಗುರು, ನಾವು ಚಿತ್ರದುರ್ಗದವರಾಗಿತ್ಕೊಂಡು ನಾವು ನಮ್ಮ ಚಿತ್ರದುರ್ಗನ ಕರೆಯೋದು ಕೋಟೆನಾಡು ಅಂತಲೇ. ಕೋಟೆ ನಗರ, ಕೋಟೆ ಪಟ್ಟಣ ಅಂತ ನಾವು ಯಾವತ್ತೂ ಕರೆಯಲ್ಲ. ನಮ್ಮದು ಕೋಟೆನಾಡು ಅಂತಲೇ ನಾವು ಕರೆಯೋದು. ಸೊ ಹೆಸರು ನೆನಪಿಲ್ಲ, ಅದಕ್ಕೆ ಆ ಕಾಮೆಂಟ್ ಒಂದು ನೆನಪಿತ್ತು. ನೀವು ಕಾಮೆಂಟ್ ಮಾಡಿರೋರ ಹೆಸರು ನೆನಪಿರಲಿಲ್ಲ. ನಮ್ಮ ಚಿತ್ರದುರ್ಗ ಯಾವತ್ತಿದ್ರೂ ನಮಗೆ ಕೋಟೆನಾಡುನೇ. ಓಕೆನಾ ಫ್ರೆಂಡ್ಸ್? ಇದೇ ನೋಡ್ತಿದ್ದೀರಾ ನಮ್ಮ ಚಿತ್ರದುರ್ಗ ಹೊಸ ರೈಲ್ವೆ ಸ್ಟೇಷನ್ನು. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ಚಿತ್ರದುರ್ಗ ಟು ಮೈಸೂರು ಟ್ರೈನ್ ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ನಾನು ನಿಮಗೆ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಗುರು, ಎಷ್ಟು ಸರಿ ಬಂದರೂ ಅಂಗಡಿ ಓಪನ್ ಇರಲಿಲ್ಲ. ಇವತ್ತು ಓಪನ್ ಇದೆ, ಬಟ್ ನಾನು ಕೆಳಗಡೆ ಇಳಿಯಲ್ಲ. ಯಾಕಂದ್ರೆ ನಾನು ಸೀದಾ ನಮ್ಮೂರಿಗೆ ಹೋಗ್ತಿದ್ದೀನಿ, ಚಳ್ಳಕೆರೆಗೆ. ಸುಮಾರು 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಚಿತ್ರದುರ್ಗದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಚಳ್ಳಕೆರೆ.
ಗುರು ಇಲ್ಲಿ ರೈಲ್ ಓವರ್ ಬ್ರಿಡ್ಜು ಅಥವಾ ರೈಲ್ ಅಂಡರ್ ಬ್ರಿಡ್ಜು ಏನಾದರೂ ಒಂದು ಆಗಲೇಬೇಕು ಗುರು. ಇಲ್ಲ ಅಂದರೆ ಅಪ್ ಟು ಸಿಕ್ಕಾಪಟ್ಟೆ ದೂರದವರೆಗೂ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಇಲ್ಲಿ. ನಮ್ಮ ಸೋಮಣ್ಣನವರು ಹೇಳಿದ್ದಾರೆ ಮಾಡ್ತೀವಿ ಅಂತ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ರೈಲ್ವೆ ಗೇಟ್ ಹತ್ರ ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಳ್ಳಕೆರೆಗೆ ಎಂಟ್ರಿ ಆಗ್ತಿದೆ. ಅಲ್ಲಿ 2 ಟವರ್ ಏನು ಕಾಣಿಸುತ್ತೆ, ಅಲ್ಲೇ ನಮ್ಮ ಮನೆ ಇರೋದು. ಸೊ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಕೇಳಿದ್ರು, ಅಣ್ಣ ಚಳ್ಳಕೆರೆಗೆ ಎಲ್ಲಣ್ಣ ನಿಮ್ಮ ಮನೆ ಅಂತ. ಸೊ ಆ ಟವರ್ 2 ಎಲ್ಲಿ ಕಾಣಿಸ್ತಿದೆ ಅಲ್ಲೇ, ಅದ್ರ ಸರೌಂಡಿಂಗಲ್ಲೇ ನಮ್ಮ ಮನೆ ಇರೋದು. ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಐಲ್ ಸಿಟಿ, ಸೈನ್ಸ್ ಸಿಟಿ, ಮಿನಿ ಬಾಂಬೆ. ನಮ್ಮ ಚಳ್ಳಕೆರೆಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇದು ಬೆಂಗಳೂರು ರೋಡು. ನಮ್ಮ ಸಿಟಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈಗ ರೈಲ್ವೆ ಸ್ಟೇಷನಲ್ಲಿ ತುಂಬ ಅಂದರೆ ತುಂಬ ಮೈನಿಂಗ್ ಇದಾಗಿಬಿಟ್ಟಿದೆ ಗುರು. ಲೋಡ್ ಆನ್ ಲೋಡ್ ಪಾಯಿಂಟು ಸಿಕ್ಕಾಪಟ್ಟೆ ಧೂಳಾಗಿಬಿಟ್ಟಿದೆ ನಮ್ಮ ರೈಲ್ವೆ ಸ್ಟೇಷನ್ನು. ಡಬ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಪ್ಲ್ಯಾಟ್ಫಾರ್ಮ್ ವರ್ಕು ಸ್ಟಾರ್ಟ್ ಆಗುತ್ತೆ ನಮ್ಮ ಚಳ್ಳಕೆರೆದು. ಸೊ ಈಗ ಚಿಕ್ಕಜಾಜೂರಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ನೋಡಿ, ಇದೆಲ್ಲ ಮೈನಿಂಗ್ಗೆ ಲೋಡು ಅನ್ಲೋಡ್ ಪಾಯಿಂಟು. ಸಿಕ್ಕಾಪಟ್ಟೆ ಧೂಳು ಗುರು. ಅದು ಪ್ಲ್ಯಾಟ್ಫಾರಮ್ ಬಗ್ಗೆ ಹೇಳ್ತಿದ್ದೆ ನಮ್ಮ ಚಳ್ಳಕೆರೆದು. ಸೊ ಇಷ್ಟು ದಿವಸ ಚಿಕ್ಕಜಾಜೂರು ಸೈಡಿಂದ ಸ್ಟಾರ್ಟ್ ಆಗುತ್ತೆ ಡಬ್ಲಿಂಗು ಅಂತ ಹೇಳ್ತಿದ್ರು. ಈಗ ರೀಸೆಂಟಾಗಿ ಬಂದಿರೋ ಮಾಹಿತಿ ಜೂನಿಂದ ಬಳ್ಳಾರಿ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಚಿಕ್ಕಜಾಜೂರು ಕಡೆಯಿಂದ ಸ್ಟಾರ್ಟ್ ಆಗಿದ್ದಿದ್ರೆ ವಿತಿನ್ ಇಯರ್ ಇಲ್ಲ ನೆಕ್ಸ್ಟ್ ಇಯರಲ್ಲೇ ಇಲ್ಲಿವರೆಗೂ ಬಂದ್ಬಿಡೋದು ಚಳ್ಳಕೆರೆವರೆಗೂ. ಸೊ ಈಗ ಬಳ್ಳಾರಿಯಿಂದ ಅಂದರೆ ಅಟ್ಲೀಸ್ಟ್ 1.5 ವರ್ಷ 2 ವರ್ಷ ಕಾಯಬೇಕು. ನೋಡೋಣ, ಅವರು ಲೆವೆಲ್ ವೈಸ್ ಮಾಡ್ಕೊಂಬರ್ತಾರೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಆ ಥರ ಮಾಡ್ಕೊಂಬರ್ತಾರೆ ಡಬ್ಲಿಂಗು. ಸೊ ದುರ್ಗ ಹಾಗೂ ಚಳ್ಳಕೆರೆಗೆ 3 ಪ್ಲ್ಯಾಟ್ಫಾರಮ್ ಫಿಕ್ಸು. ಸೊ ದುರ್ಗದಾಗೂ 3 ಪ್ಲ್ಯಾಟ್ಫಾರಮ್ ಆಗುತ್ತೆ, ನಮ್ಮ ಚಳ್ಳಕೆರೆಗೂ 3 ಪ್ಲ್ಯಾಟ್ಫಾರಮ್ ಆಗುತ್ತೆ, ಇದಂತೂ ಕನ್ಫರ್ಮ್ ಇದೆ. ಸೊ ಇಲ್ಲಿ ನಮ್ಮ ಚಳ್ಳಕೆರೆಗಿರೋ ಈಗ ಸದ್ಯಕ್ಕಿರೋ ರೈಲ್ವೆ ಸ್ಟೇಷನಲ್ಲಿ ಪ್ಲ್ಯಾಟ್ಫಾರಮ್ ಮೇಲೆ ಇರೋ ಕಲ್ಲುಗಳೆಲ್ಲ ಕಿತ್ತಾಕಿದ್ದಾರೆ. ಯಾಕಂದರೆ ಹೊಸ ಪ್ಲ್ಯಾಟ್ಫಾರಮ್ ಆಗುತ್ತೆ, ಹೊಸ ಬಿಲ್ಡಿಂಗು ಆಗುತ್ತೆ. ನಮ್ಮ ಚಳ್ಳಕೆರೆಗೆ 3 ಪ್ಲ್ಯಾಟ್ಫಾರಮ್ ಆಗುತ್ತೆ. ಸೊ ಮೈನಿಂಗು ಲೋಡು ಅನ್ಲೋಡ್ ಪಾಯಿಂಟು ಚೇಂಜ್ ಮಾಡ್ತಾರೆ. ಸೊ ಇದು ನಮ್ಮ ಚಳ್ಳಕೆರೆ ಮಾಹಿತಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಏನಾದರೂ ಸಲಹೆ ಇದ್ದರೆ ಕಾಮೆಂಟ್ ಮಾಡಿ. ನೀವು ನನ್ನ ಜೊತೆ ಏನಾದರೂ ಹೇಳ್ಬೇಕು ಅನ್ಕೊಂಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮೆಸೇಜ್ ಮಾಡಿ.